ಸುರೇಶ್ ಮತ್ತು ವಿನಯ್ ಕುಲಕರ್ಣಿ ಅಂತ ದೇಶದ್ರೋಹಿಗಳನ್ನ ಗುಂಡಿಕ್ಕಿ ಕೊಲ್ಲುವ ಕಾನೂನು ತನ್ನಿ ಎಂದು ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಆಗ್ರಹಿಸಿದ್ದಾರೆ. ದಾವಣಗೆರೆಯಲ್ಲಿ ಮಾತನಾಡಿದ ಅವರು ದಕ್ಷಿಣ ಉತ್ತರ ಎಂದು ದೇಶವನ್ನ ವಿಭಜನೆ ಮಾಡ್ತಾರೆ, ಇಂಥವರನ್ನ ಕಾಂಗ್ರೆಸ್ ಪಕ್ಷದಿಂದ ಅಮಾನತು ಮಾಡಬೇಕು ಅಂತ ಆಗ್ರಹಿಸಿದರು. ಈ ರೀತಿ ಮಾತುಗಳಾದ್ರೆ ಈ ಸಭೆಯ ಮುಖಾಂತರ ನಾನು ನರೇಂದ್ರ ಮೋದಿ ಅವರಿಗೆ ಹೇಳಕ್ಕೆ ಇಷ್ಟಪಡ್ತೇನೆ. ಡಿ.ಕೆ. ಸುರೇಶ್, ವಿನಯ್ ಕುಲಕರ್ಣಿ ಇಂಥ ರಾಷ್ಟ್ರದ್ರೋಹಿಗಳು ದೇಶವನ್ನ ಛಿದ್ರ ಮಾಡ್ತೀವಿ ಅಂತ ಹೊರಡ್ತಾರಲ್ಲ, ಅವರಿಗೆ ಗುಂಡಿಕ್ಕಿ ಕೊಲ್ಲಂತ ಕಾನೂನು ತನ್ನಿ. ಏನನ್ಕೊಂಡಿ ಇನ್ನೊಂದು ಬಾರಿ ಈ ರೀತಿ ಮಾತುಗಳಾದ್ರೆ ದೇಶ ವಿಭಜನೆ ಮಾಡುವವರನ್ನ ಗುಂಡಿಕ್ಕಿ ಕೊಲ್ಲೋ ಕಾನೂನು ತರಬೇಕು ಎಂಬ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಹೇಳಿಕೆಗೆ ಮಾಜಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಅವರು ಗುಂಡಿಕ್ಕಿ ಕೊಲ್ಲೋ ಕಾನೂನು ತಂದ್ರೆ ಅರ್ಧ ಬಿಜೆಪಿ ಖಾಲಿಯಾಗುತ್ತೆ. ಈಶ್ವರಪ್ಪ ರಾಜಕೀಯ ಅಸ್ತಿತ್ವವನ್ನು ಉಳಿಸಿಕೊಳ್ಳೋಕೆ ಈ ರೀತಿ ಹೇಳಿಕೆಯನ್ನು ಕೊಡ್ತಾರೆ. ಅವರು ಆಟ ಕುಂಟು ಲೆಕ್ಕಕ್ಕಿಲ್ಲ, ಅವರ ಪಕ್ಷದಲ್ಲೇ ಅವರಿಗೆ ಕಿಮ್ಮತ್ತಿಲ್ಲ, ಅವರಿಗೆ ನಿವೃತ್ತಿ ಕೊಡಿಸಿ ಕೂರಿಸಿದ್ದಾರೆ, ಅವರ ಮಗನಿಗೂ ಟಿಕೆಟ್ ಕೊಡಿಸೋಕಾಗಿಲ್ಲ. ಈಶ್ವರಪ್ಪ ಇವೆಲ್ಲ ಬಿಟ್ಟು ಬೆಳಗ್ಗೆ ರಾಮಾಯಣ, ಮಧ್ಯಾಹ್ನ ಮಂತ್ರ, ಸಾಯಂಕಾಲ ಹನುಮಾನ್ ಚಾಲೀಸ್ ಓದಿಕೊಂಡು ಮನೇಲಿ ಕೂರಬೇಕು ಅಂತ ಟಾಂಟ್ ಕೊಟ್ಟಿದ್ದಾರೆ. ಅವರು ಆಟಕ್ಕುಂಟು ಲೆಕ್ಕಕ್ಕಿಲ್ಲ, ಸುಮ್ಮನೆ ಈಗ ವಯಸ್ಸಾಗಿದೆ, ಅವ್ರ ಮಗನಿಗೂ ಟಿಕೆಟ್ ಇಸ್ಕೊಡೋಕ್ಕಾಗಿಲ್ಲ. ಬೆಳಿಗ್ಗೆ ಹೊತ್ತು ರಾಮಾಯಣ ಓದಲಿ, ಮಧ್ಯಾಹ್ನ ಕೀರ್ತನೆ ಕೇಳಲಿ, ರಾತ್ರಿ ಹೊತ್ತು ಹನುಮಾನ್ ಚಾಲೀಸನ್ನು ನೋಡ್ಬಿಟ್ಟು ಮಲ್ಕೊಳ್ಳಿ. ಯಾಕೆ ಅವರಿಗೆ ಇವೆಲ್ಲ ರಾಜಕೀಯವಾದ ವಿಷಯಗಳು? ಸೊ ಅವರು ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ದೇಶ ವಿಭಜನೆ ಹೇಳಿಕೆ ನೀಡುವವರಿಗೆ ಗುಂಡಿಟ್ಟು ಕೊಲ್ಲಬೇಕು ಎಂದ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಕ್ಷಮೆ ಕೇಳಬೇಕು ಅಂತ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಆಗ್ರಹಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಪ್ರಚಾರಕ್ಕೆ ಬರಲು ಇಂತಹ ಪ್ರಚೋದನಕಾರಿ ಹೇಳಿಕೆ ನೀಡಿದ್ದಾರೆ. ಹೀರೋ ಆಗಬೇಕೆಂಬ ಕಲ್ಪನೆಯಲ್ಲಿ ದೊಡ್ಡ ಪ್ರಮಾದ ಮಾಡಿದ್ದಾರೆ. ತಮ್ಮ ಹೇಳಿಕೆಯನ್ನು ಹಿಂಪಡೆದು ಕ್ಷಮೆ ಕೇಳದಿದ್ರೆ ಏನು ಕ್ರಮ ಎಂದು ಹೇಳ್ತೇವೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಹೀರೋ ಆಗಿಬಿಡ್ತೀವಿ ಅನ್ನುವ ಆ ಕಲ್ಪನಾ ಲೋಕದಲ್ಲಿ ಏನಿರ್ತಾರೆ ಅವರು ಭಾಳ ದೊಡ್ಡ ಪ್ರಮಾದಗಳನ್ನು ಮಾಡ್ತಾ ಇದ್ದಾರೆ. ರಾಜಕಾರಣದಲ್ಲಿ 40-50 ವರ್ಷ ಇರುವಂಥವರು ಈ ರೀತಿಯ ಮಾತುಗಳು ಭಾಳ ದುಷ್ಪರಿಣಾಮವನ್ನು ಬೀರ್ತಾವೆ. ಗುಂಡುಕ್ಕಿ ಕೊಲ್ಲೋ ಹೇಳಿಕೆಗೆ ಆಕ್ರೋಶ ವ್ಯಕ್ತವಾದ ಬೆನ್ನಲ್ಲೇ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ತಮ್ಮ ಮಾತನ್ನು ಸಮರ್ಥಿಸಿಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ TV5 ಜೊತೆ ಮಾತನಾಡಿದ ಅವರು, ನನ್ನ ಹೇಳಿಕೆಗೆ ಈಗಲೂ ನಾನು ಬದ್ಧನಾಗಿದ್ದೇನೆ. ದೇಶದ್ರೋಹಿಗಳ ಗುಂಡಿಟ್ಟು ಕೊಲ್ಲಲು ಕಾನೂನು ಬರಬೇಕು. ಕಾಂಗ್ರೆಸ್ನವರು ಏನು ಬೇಕಾದರೂ ಹೇಳಿಕೊಳ್ಳಿ, ನಾನು ಪ್ರಧಾನಿಗೆ ಮನವಿ ಮಾಡಿಕೊಂಡಿದ್ದೇನೆ. ಗುಜರಾತ್ ಸಿಎಂ ಆಗಿದ್ದಾಗ ಮೋದಿ ಏನು ಕೇಳಿದ್ರೂ ಗೊತ್ತಿಲ್ಲ. ಅನುದಾನದ ಬಗ್ಗೆ ಮೋದಿ ಹಾಗೆ ನಿರ್ಮಲಾ ಸೀತಾರಾಮನ್ ಮಾತನಾಡಿದ್ದಾರೆ ಅಂತ ಸಮರ್ಥನೆ ಮಾಡಿಕೊಂಡರು. ನನ್ನ ಹೇಳಿಕೆಗೆ ನಾನು ಈಗಲೂ ಬದ್ಧ. ಅವ್ರು ಏನು ಬೇಕಾದ್ರೂ ಸೃಷ್ಟಿ ಮಾಡ್ಕೋಬೋದ್ರಿ. ನಾನು ಗುಂಡಿಕ್ಕಿ ಕೊಲ್ಲಬೇಕು ಅಂತ ಎಲ್ಲೂ ಹೇಳಿಲ್ಲ, ಹೇಳೋದೂ ಇಲ್ಲ. ಅದಕ್ಕೆ ನಮ್ಮ ಪಕ್ಷನೂ ಒಪ್ಪಲ್ಲ, ನಾನು ಒಪ್ಪಲ್ಲ. ನಾನು ಹೇಳಿಕೊಂಡಿರೋದು ಈ ರೀತಿ ಯಾರು ದೇಶ ವಿಭಜನೆ ಮಾಡಬೇಕು ಅಂತ ಹೊರಟಂಥ ರಾಷ್ಟ್ರದ್ರೋಹಿಗಳಿದ್ದಾರೆ, ಇವ್ರ ಬಗ್ಗೆ ಕಾನೂನು ಕ್ರಮ ತಗೊಂಡು ಒಂದು ಕಾನೂನು ತರಬೇಕು ಅನ್ನೋಂಥ ಒತ್ತಾಯವನ್ನು ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾನು ಮಾಡಿದ್ದೀನಿ. ನಾನೊಂದು ಪತ್ರನೂ ಬರ್ತೀನಿ ನರೇಂದ್ರ ಮೋದಿಗೆ. ಈ ರೀತಿ ದೇಶವನ್ನು ವಿಭಜನೆ ಮಾಡೋಂಥ ಕಾಂಗ್ರೆಸ್ ಅವರು ಯಾರಿದ್ದಾರೆ, ಈ ರೀತಿ ಹೇಳಿಕೆ ಯಾರು ಕೊಡ್ತಾರೆ, ಅವ್ರ ಬಗ್ಗೆ ಗುಂಡಿಟ್ಕೊಂಡಂಥ ಕಾನೂನು ದಯವಿಟ್ಟು ತನ್ನಿ ಏನಂತ ನಾನು ಮೊನ್ನೆ ಹೇಳಿದ್ದೀನಿ. ಒಂದು ಪತ್ರನೂ ಕೂಡ ಅವ್ರು ಬರೀ ಸರ್. ನರೇಂದ್ರ ಮೋದಿನೂ ಉತ್ತರ ಕೊಟ್ಟಾಯಿತು, ನಿರ್ಮಲಾ ಸೀತಾರಾಮನ್ ಕೂಡ ಉತ್ತರ ಕೊಟ್ಟಾಯಿತು, ತುಂಬ ಸ್ಪಷ್ಟವಾಗಿ ನಾವು ಯಾವುದು ಕೂಡ ಬಾಕಿ ಇಲ್ಲ ಅಂತ. ಮೋದಿ ಅವರು ಗುಜರಾತ್ ಸಿಎಂ ಆಗಿದ್ದಾಗ ನಮ್ಮ ರಾಜ್ಯದ ತೆರಿಗೆಯನ್ನ ನಾವೇ ವಸೂಲಿ ಮಾಡುತ್ತೇವೆ ಎಂದು ಹೇಳಿದ್ರು. ಆದರೆ ಈಗ ನಾವು ಕೇಳಿದ್ರೆ ದೇಶ ವಿಭಜನೆ ಅಂತ ಹೇಳ್ತಾರೆ ಎಂದು ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದರು. ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗದಲ್ಲಿ ಮಾತನಾಡಿದ ಅವರು, ದೇಶ ವಿಭಜನೆ ಮಾಡಲು ಹೊರಟವ್ರು ಯಾರು? ಮೋದಿ ಅಲ್ವಾ? ನಿಮಗೆ ಕನ್ನಡಿಗರಾಗಿ ಕೋಪ ಬರಲ್ವಾ ಅಂತ ಪ್ರಶ್ನಿಸಿದ್ದಾರೆ. ನರೇಂದ್ರ ಮೋದಿ ತೆರಿಗೆ ವಸೂಲು ಮಾಡಿಬಿಟ್ಟು ನಮ್ಮ ರಾಜ್ಯ ಈಗೇನು ಹೇಳ್ತಾರೆ, ದೇಶ ವಿಭಜನೆ ಮಾಡಕ್ಕೆ ಆಗ ಹಾಗೇನು ಹೇಳ್ತಾರೆ, ಹಾಗೇನಂತ ನರೇಂದ್ರ ಮೋದಿ ಅವರು ದೇಶ ವಿಭಜನೆ ಮಾಡಕ್ಕೆ ಯಾರು? ಕಾಂಗ್ರೆಸ್ ಸರ್ಕಾರದಿಂದ ಹಿಂದೂಗಳ ಮನಸ್ಥಿತಿ ತುಳಿಯುವ ಕೆಲಸವಾಗ್ತಿದೆ ಎಂದು ಸಂಸದ BY ರಾಘವೇಂದ್ರ ವಾಗ್ದಾಳಿ ನಡೆಸಿದರು. ಶಿವಮೊಗ್ಗದಲ್ಲೇ ಮಾತನಾಡಿದ ಅವರು, ಮಂಡ್ಯದ ಕೆರಗೋಡು ಧ್ವಜ ವಿಚಾರದಲ್ಲಿ ಚರ್ಚೆ ಎಳೆದಾಟ ನಡೆಯುತ್ತಲೇ ಇದೆ. ಎಂದು ಮಂಡ್ಯ ಬಂದ್ ಮಾಡಲಾಗಿದೆ. ಈ ರೀತಿ ಬಂದ್ ಮಾಡುವ ಸ್ಥಿತಿಗೆ ಹೋಗಬಾರದಾಗಿತ್ತು. ತುಷ್ಟೀಕರಣ ರಾಜಕೀಯದಿಂದ ಅಲ್ಪಸಂಖ್ಯಾತರ ಮತ ಪಡೆಯಬಹುದು ಎಂದು ಕಾಂಗ್ರೆಸ್ ಅಂದುಕೊಂಡಿದೆ.
ಕಾಂಗ್ರೆಸ್ನವರು ತಮ್ಮ ತಪ್ಪನ್ನ ತಿದ್ದಿಕೊಳ್ಳಬೇಕು, ಹಿಂದೂಗಳ ವಿರುದ್ಧ ನಡೆದುಕೊಳ್ಳುವುದನ್ನು ಕಾಂಗ್ರೆಸ್ನವರು ಬಿಡಬೇಕು ಅಂತ ರಾಘವೇಂದ್ರ ಆಗ್ರಹಿಸಿದ್ದಾರೆ. ಮನಸ್ಥಿತಿ ಈ ರೀತಿಯಂತ ಹಿಂದೂಗಳ ಒಂದು ಮನಸ್ಥಿತಿಯನ್ನ ತುಳಿದಾಗ ಮಾತ್ರ ಈ ತುಷ್ಟೀಕರಣ ರಾಜಕಾರಣದಿಂದ ಅಲ್ಪಸಂಖ್ಯಾತರ ಮತವನ್ನು ಪಡೆದುಕೊಳ್ಬಹುದು ಅಂತ ಹೇಳಿ ಈ ರೀತಿ ನಮ್ಮ ದೇಶದಲ್ಲಿ ನಮ್ಮ ಧರ್ಮದ ವಿರುದ್ಧನೇ ಈ ರೀತಿ ಅಂತ ನಡ್ಕೊಳ್ಳುವಂಥ ಒಂದು ಪ್ರಯತ್ನ ಇವತ್ತಿನ ಕಾಂಗ್ರೆಸ್ ಸರ್ಕಾರ ಹಿಂದೂ ಕೂಡ ಅದೇ ತಪ್ಪು ಮಾಡಿತ್ತು, ಇವತ್ತು ಕೂಡ ಅದೇ ಮಾಡ್ತಾ ಇದೆ. ಹೀಗೆ ಮಾಡ್ತಾ ಇದ್ರೆ ಇವತ್ತು ಅಧಿಕೃತವಾದಂಥ ವಿರೋಧ ಪಕ್ಷದ ನಾಯಕನ ಸ್ಥಾನ ಕೂಡ ಇವತ್ತು ಪಾರ್ಲಿಮೆಂಟಲ್ಲಿ ಇಲ್ಲ. ಇಂದಿನ ಮಂಡ್ಯ ಬಂದ್ ಯಶಸ್ವಿಗೆ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಸಂತಸ ವ್ಯಕ್ತಪಡಿಸಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರದ ಧೋರಣೆಯಿಂದ ಹನುಮ ಧ್ವಜ ವಿವಾದವಾಗಿದೆ. ಆದರೆ ಈ ದೇಶದಲ್ಲಿ ಹನುಮ ಧ್ವಜ ಹಾರಿಸಲು ಅವಕಾಶ ಇಲ್ಲ ಎಂದು ಬೇಸರವಾಗ್ತಿದೆ. ಈ ಕಾಂಗ್ರೆಸ್ನವರಿಗೆ ನಿರ್ನಾಮವಾದರೂ ಇನ್ನೂ ಬುದ್ಧಿ ಬಂದಿಲ್ಲ. ಇದಕ್ಕೆ ಮುಂದೆ ಜನರೇ ಉತ್ತರ ನೀಡುತ್ತಾರೆ ಎಂದು ವಾಗ್ದಾಳಿ ನಡೆಸಿದ್ದಾರೆ. ರಾಜ್ಯ ಸರ್ಕಾರದ ಧೋರಣೆ ಏನಿದೆಯಲ್ಲ, ಇದನ್ನು ಬರೀ ಹಿಂದೂ ಸಂಘಟನೆಗಳು ಮಾತ್ರ ಅಲ್ಲ, ಇಡೀ ಹಿಂದೂ ಸಮಾಜ ಇವತ್ತು ಮಂಡ್ಯ ಬಂದ್ ಮಾಡ್ತಾ ಇರೋದು ಟಿ ವಿಗಳು ನೋಡಿ ತುಂಬ ಸಂತೋಷ ಆಯಿತು. ಬಂದಾಗಿದ್ದಕ್ಕೆ ಸಂತೋಷ ಆಯಿತು, ಆದರೆ ಹನುಮಧ್ವಜವನ್ನು ಹಾರಿಸೋದಕ್ಕೆ ಹಿಂದೂಸ್ತಾನದಲ್ಲಿ ಇನ್ನೂ ಕೂಡ ಪೂರ್ಣ ಅಧಿಕಾರ ಸಿಕ್ಕಿರಲಿಲ್ಲ ಅಂತ ನೋವಾಗ್ತಾ ಇದೆ. ಬಿಜೆಪಿಯವರು ಗಲಾಟೆ ಗದ್ದಲ ಸೃಷ್ಟಿ ಮಾಡೋದರಲ್ಲಿ ನಿಸ್ಸೀಮರು ಎಂದು ವಿಧಾನ ಪರಿಷತ್ನ ಸದಸ್ಯ ಎಚ್ ವಿಶ್ವನಾಥ್ ವಾಗ್ದಾಳಿ ನಡೆಸಿದರು. ಮೈಸೂರಿನಲ್ಲಿ ಮಾತನಾಡಿದ ಅವರು, ಬಿಜೆಪಿಯವರು ಧಾರ್ಮಿಕ ಭಾವನೆಗಳಿಂದ ಜನರಿಗೆ ಮಂಕು ಬೂದಿ ಎರಚುತ್ತಿದ್ದಾರೆ. ಅಲ್ಲದೆ ಮಂಡ್ಯದಲ್ಲಿ ಬೆಂಕಿ ಹೊತ್ತಿಸಿ ಆ ಬೆಂಕಿಯಲ್ಲಿ ಚಳಿ ಕಾಯಿಸಿಕೊಳ್ಳುವ ಕೆಲಸ ಮಾಡ್ತಿದ್ದಾರೆ. ಮಂಡ್ಯದ ಜನರು ಮುಗ್ಧರು, ಅವರಲ್ಲಿ ಅಶಾಂತಿ ಮೂಡಿಸಲು ಬಿಜೆಪಿ ಮುಂದಾಗ್ತಿದೆ. ಜೊತೆಗೆ ಬಿಜೆಪಿಯವರು ಮಂಡ್ಯದ ಜನರನ್ನ ದುರುಪಯೋಗಪಡಿಸಿಕೊಳ್ತಿದ್ದಾರೆ. ಇನ್ನು ಅವರಿಗೆ ಸುಳ್ಳೆ ಮನೆ ದೇವರು ಅಂತ ಕಿಡಿಕಾರಿದರು. ಮಂಡ್ಯನ ಹತ್ತಿ ಉರಿಸ್ತಾ ಇದ್ದಾರೆ, ಅದ್ರ ಮೂಲಕ ಅವ್ರು ಬೆಂಕಿ ಕಾಯಿಸ್ಕೋಬೇಕು. ಮಂಡ್ಯನ ಹತ್ತಿ ಉರಿಸಿ ಅದರಲ್ಲಿ ಮೈ ಕಾಯಿಸ್ಕೊಳ್ಳೋದಕ್ಕೆ ರೆಡಿಯಾಗಿದೆ. ಹಾಗಾಗಿ ಇದೇನು ಆಗಲ್ಲ. ಅದರಿಂದೇನು ಮಂಡ್ಯ ಜನ ಇವರು ಬದಲಾವಣೆ ಆಗಿಬಿಟ್ಟು ಬಿ ಜೆ ಪಿ ವೋಟ್ ಹಾಕ್ತಾರೆ ಅಂತಕ್ಕಂಥದ್ದು ಸುಳ್ಳು. ಮಾಡಲಿ ಬಿಡಿ, ಇವರು ಜನ ಏನು ತೀರ್ಮಾನ ತಗೋತಾರೆ ಅದ್ರ ಮೇಲೆ. ಇದೇನಾಗಿದೆ, ಮಂಡ್ಯನ ಹಿಂದೂಗಳ ತೆರಿಗೆ ಹಣ ಹಿಂದೂಗಳಿಗೆ ಕೊಡಬೇಕು ಎಂಬ ಹರೀಶ್ ಪೂಂಜಾ ಪೋಸ್ಟ್ ವಿಚಾರಕ್ಕೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ವಾಗ್ದಾಳಿ ನಡೆಸಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಅವರು, ಹರೀಶ್ ಪೂಂಜಾ ಅವರಿಗೆ ದೇಶ ಸಂವಿಧಾನದ ಬಗ್ಗೆ ಯಾವ ಪರಿಕಲ್ಪನೆಯೂ ಇಲ್ಲ. ಯಾಕೆಂದರೆ ಸ್ವತಂತ್ರ ಪೂರ್ವದಲ್ಲಿ ಬಿಜೆಪಿಯವರ ಪೂರ್ವಜರು ಯಾರೂ ಇರಲಿಲ್ಲ. ಸ್ವಾತಂತ್ರ್ಯ ಹೋರಾಟದಲ್ಲಿ RSS ವಿಶ್ವ ಹಿಂದೂ ಪರಿಷತ್ನವರು ಯಾರಾದರೂ ಭಾಗವಹಿಸಿದ್ರ? ಹರೀಶ್ ಪೂಂಜಾ ಅವರು ಅದೇ ಸಂತತಿಯವರೇ. ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿರುವುದು ಕಾಂಗ್ರೆಸ್ನವರು ಅಂತ ರಾಮಲಿಂಗಾರೆಡ್ಡಿ ಕಿಡಿಕಾರಿದರು. ಅವ್ರಿಗೆ ದೇಶ ಮತ್ತು ಸಂವಿಧಾನ ಯಾವ ಪರಿಕಲ್ಪನೆಯೂ ಇಲ್ಲ ಅವರಿಗೆ. ಯಾಕಿಲ್ಲ ಅಂದರೆ, ಸ್ವಾತಂತ್ರ್ಯ ಪೂರ್ವದಲ್ಲಿ ಈ BJPಯವರ ಪೂರ್ವಜರು ಯಾರ್ಯಾರು, RSS ವಿಶ್ವ ಹಿಂದೂ ಪರಿಷತ್ತು, ಅವ್ರು ಯಾರಾದರೂ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ರಾ? ಭಾಗವಹಿಸಿಲ್ಲ ಅವರು. ಅದೇ ಸಂತತಿಯವರು ಇವರು ಹರೀಶ್ ಪೂಂಜಾ ಅವರು. ಆ ರೀತಿ ಮಾತಾಡ್ತಾರೆ ಅಷ್ಟೇ. ಪಂಚಮಸಾಲಿ 2A ಮೀಸಲಾತಿ ಹೋರಾಟ ಮತ್ತೆ ಮುನ್ನೆಲೆಗೆ ಬಂದಿದ್ದು, ಫೆಬ್ರವರಿ 14ರಂದು ಶಿವಮೊಗ್ಗದಲ್ಲಿ ಪ್ರತಿಭಟನೆ ನಡೆಸಲು ನಿರ್ಧರಿಸಿದ್ದಾರೆ. ಜಯಮೃತ್ಯುಂಜಯ ಸ್ವಾಮೀಜಿ ಹಾಗೆ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ನೇತೃತ್ವದಲ್ಲಿ ಸಕಲ ಸಿದ್ಧತೆ ನಡೀತಾ ಇವೆ. ಮಲೆನಾಡಿನಲ್ಲಿ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ಹೋರಾಟ ಮಾಡಲು ಪಂಚಮಸಾಲಿಗಳು ಸಜ್ಜಾಗಿದ್ದಾರೆ. ಅಲ್ಲದೆ ಶಿವಮೊಗ್ಗದಲ್ಲಿ ತಾಲೂಕವಾರು ಸಭೆ ನಡೆಸಿ ಹೋರಾಟದ ರೂಪುರೇಷೆ ಸಿದ್ಧ ಮಾಡಿಕೊಳ್ತಿದ್ದಾರೆ. ಇನ್ನು ಲೋಕಸಭಾ ಚುನಾವಣೆವರೆಗೂ ಮೀಸಲಾತಿಗಾಗಿ ಗಡುವನ್ನು ಕೊಡಲಾಗಿದೆ. ಸಮಾಜದ ಸಾಂಸ್ಕೃತಿಕ ರಾಜರಾಗಿರ್ತಕ್ಕಂಥ ನಮ್ಮ ಶಿವಪ್ಪ ನಾಯಕರ ವೃತ್ತದಿಂದ ಅಲ್ಲಿಂದ ನಾವೆಲ್ಲರೂ ಕಾಲ್ನಡಿಗೆ ಮುಖಾಂತರ ಗೋಪಿ ಸರ್ಕಲ್ಗೆ ಬಂದು ಒಂದು ಬೃಹತ್ ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡುವಂಥ, ಲೋಕಸಭಾ ಚುನಾವಣೆ ಒಳಗಾಗಿನೇ ಮೀಸಲಾತಿಯನ್ನು ತಾವು ಶಿಫಾರಸು ಮಾಡಬೇಕು ಕೇಂದ್ರ ಸರ್ಕಾರಕ್ಕೆ, ಮತ್ತು ರಾಜ್ಯ ಸರ್ಕಾರದ 2A ಮೀಸಲಾತಿ ಒಳಗೆ ನಮ್ಮನ್ನು ಸೇರ್ಪಡೆಗೊಳಿಸಬೇಕೆನ್ನುವಂಥ ಆಗ್ರಹವನ್ನು ವ್ಯಕ್ತಪಡಿಸುವಂಥ ದೊಡ್ಡ ಹೋರಾಟವನ್ನು ಲಿಂಗ ಪೂಜೆಯೊಂದಿಗೆ ಹೋರಾಟ ಅಂತೇಳಿ ಮಾಡಲಾಗ್ತದೆ. ನಮ್ಮ 2372 ಅರ್ಜಿಗಳು ಬಂದಿವೆ. ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ಕೆಲಸಗಳು ಆಗುತ್ತಿಲ್ಲ ಎಂದು ವಿಧಾನ ಪರಿಷತ್ನ ಸದಸ್ಯ TS ಅರುಣ್ ಹೇಳಿಕೆ ನೀಡಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು,